ರಾಮನ ಬಲವನ್ನು ಹೆಚ್ಚಿಸಲು ಹನುಮಂತ ಅವನ ಭುಜದ ಮೇಲೆ ಕೂರಿಸಿಕೊಂಡು ಅವನ ಬಲವನ್ನು ಹೆಚ್ಚಿಸುತ್ತಾನೆ. ರಾಮ ರಾವಣನ ಮೇಲೆ ಘೋರವಾದ ಯುದ್ಧ ಮಾಡ್ತಾನೆ. ಸ್ವಲ್ಪ ಸಮಯದ ನಂತರ ರಾವಣ ನಿರಾಯುಧನಾಗುತ್ತಾನೆ. ರಾವಣ ರಥವೆಲ್ಲ ಭೂಮಿಯ ಮೇಲೆ ಚೂರ್ ಚೂರಾಗಿ ಬಿದ್ದಿರುತ್ತೆ. ಅವನ ಸಾರಥಿ ಪಾಪ ಗಾಯಗೊಂಡಿರುತ್ತಾನೆ. ಇದನ್ನೆಲ್ಲ ನಿಂತ್ಕೊಂಡು ನೋಡ್ತಿದ್ದ ಶ್ರೀರಾಮ ಕರುಣೆಯಿಂದ, ನೋಡು ರಾವಣ, ಈಗ ನೀನು ನಿರಾಯುಧನಾಗಿದ್ದೀಯಾ, ನಿನಗೆ ಆಯಾಸವಾಗಿದೆ, ನಿನ್ನ ಸಾರಥಿ ಪಾಪ ಗಾಯಗೊಂಡಿದ್ದಾನೆ. ನಾನು ಮನಸ್ಸು ಮಾಡಿದರೆ ನಿನ್ನನ್ನು ಕೇವಲ ಒಂದೇ ಬಾಣದಲ್ಲಿ ಸಂಹಾರ ಮಾಡಬಹುದು, ಆದರೆ ನಾನು ಹಾಗೆ ಮಾಡಲ್ಲ. ನೀನು ಇವಾಗ ನಿನ್ನ ಆಸ್ಥಾನಕ್ಕೆ ಹೋಗಿ ಸ್ವಲ್ಪ ಸಮಯ ಆರಾಮ್ ಮಾಡು, ಆಮೇಲೆ ನನ್ನ ಜೊತೆ ಬಂದು ಯುದ್ಧ ಮಾಡುವಂತೆ ಎಂದು ಹೇಳುತ್ತಾನೆ. ವೇದಾಂತ ದೇಶಿಕರು ಶ್ರೀರಾಮನ ಈ ಔದಾರ್ಯದ ಗುಣವನ್ನು ಅವರ ರಘುವೀರ ಗದ್ಯದಲ್ಲಿ ಬರೆದಿದ್ದಾರೆ. ಜಯ ಜಯ ಮಹಾವೀರ ಮಹಾಧೀರ ಧೌರೇಯ ದೇವಾಸುರ ಸಮರ ಸಮಯ ಸಮುದಿತ ನಿಖಿಲ ನಿರ್ಜರ ನಿರ್ಧಾರಿತ ನಿರವಲಿಕ ಮಾನ್ಯ ದಶವದನದ ವಿಧ ದೈವದ ಪರಿಷದಭ್ಯರ್ಥಿತ ದಾಶರಥಿ ಬಾಬಾ ಗಿಲಗಲ ಕುಲ ಕಮಲ ದಿವಾಕರ ದಿವಿಷದ ದಿವಕಿರಣ ಸಹಚರಣ ಚತುರದ ಶರದ ಚರ ಮರಣ ವಿಮೋಚನ ಕೋಸಲ ಸುಖ ಕುಮಾರ ಭಾವ ಕಂಶುಕಿತ ಕಾರಣಾಕಾರ ಕೌಮಾರ ಕೇಳಿ ಗೋಪಾಲಿಕ ಕೌಶಿಕಾಧ್ವರ ಪ್ರಣಾಗರ ದುರ್ಯ ಭವ್ಯ ದೇವ್ಯಾಸ್ತ್ರ ವೃಂದ ವಂದಿತ ಪ್ರಣತ ಜನ ವಿಮತ ವಿಮತನ ದೋರ್ಲಲಿತ ದೋರ್ಲಲಿತ ಕಳಂದರ ವಿಷಿಕ ವಿತಾಡನ ವಿಘಟಿತ ವಿಶರಾರು ತಾಟಕ ತಾಟಕೇಯ ಜಡಕಿರಣ ಸಕಲದರ ಜಟಿಲನ ಗಮನಿ ಮುಗುಡ ತಟ ನಟನ ಪಟು ವಿಭುತ ಸರಿತ ದಿಬಹುಳ ಮಧುಗರನ ಲಲಿತ ಪದನ ನಿನದ ಚೌಪನಿದಿತ ನಿಜ ಪ್ರಜಿನದ ಹಲುಬಲ ಕನುರುಚಿರ ಪರಮ ಮುನಿವರ ಯುವತಿ ನುತ ಕೂಶಿಕ ಸುತ ಕಥಿತ ವಿದಿತ ನವ ವಿವಿಧ ಕಥಾ ಮೈವಿಲನ ಸುಲೋಚನ ಲೋಚನ ಚಕೋರ ಚಂದ್ರ ಕಂಡ ಪರಶು ಕೋದಂಡ ಪ್ರಖಂಡ ಖಂಡನ ಶೋಂಡ ಭುಜಗಂಡ ಚಂಡಕರ ಕಿರಣ ಮಂಡಲ ಬೋಧಿತ ಪುಂಡರೀ ಕವನ ರುಚಿಲುಂಟ ಕಲೋಚನ ಚಿರ ಜನಕ ಹೃದಯ ಶಂಕಾಟಂಕ ಪರಿಋತ ನಿಖಿಲ ನರಪತಿ ವರ್ಣ ಜನಗುದು ಹಿತೃಗುತ ವಿಹರಣ ಸಮುಚಿತ ಕರತಲ ಶತಕೋಟಿ ಶತವಣ ಕಠಿಣ ಪರಶುಧರ ಮುನಿವರ ಕರತುತ ದುರಮನ ಮತಿ ಮನಿಗ ಆಕರ್ಷಣ ಪ್ರಕಾಶಿತ ಪರಮೇಶ ಕೃತುಹರ ಶಿಖರಿ ಕಂಠವ ಪ್ರವಿತ್ಯುನ್ನು ಕದಿವೆಲ್ಲಂತಿದ ಹರಿದಂತಿದಂತದಂತುರ ದಶವದನ ದಮನ ಕುಶಲ ದಶಶತ ಮುಖ ಮುಖ ನೃಪತಿ ಕುಲ ಹೃದಿರಜವನ ಬಲಿತುರ ತಟಾಕದರ್ಪಿತ ಪ್ರಜ್ಞಿತ ಮೃಗಪತಿ ಸುಗತಿ ವಿಹತಿ ಪರಿಣತ ಪರಿದಿಶು ಪರಿತ ವಾಲ್ಮೀಕಿಗಳು ರಾಮನನ್ನು ಮರ್ಯಾದಾ ಪುರುಷೋತ್ತಮ ಎಂದೇ ವರ್ಣಿಸಿದ್ದಾರೆ. ರಾಮನೇ ಪೇಚಿಗೆ ಸಿಲುಕಿದ ಒಂದು ಪ್ರಸಂಗವನ್ನು ಈಗ ನಾನು ನಿಮಗೆ ಹೇಳುತ್ತೇನೆ. ಸಮುದ್ರ ದಾಟಬೇಕು ಅಂದಾಗ ಮಧ್ಯ ಒಂದು ಸೇತುವೆ ನಿರ್ಮಾಣ ಮಾಡೋಣ ಅಂತ ಎಲ್ಲರೂ ಅನ್ಕೋತಾರೆ. ಹನುಮಂತ ಎಲ್ಲಾ ಬಂಡೆಯ ಮೇಲೂ ರಾಮ 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 ಅಂತ ಬರೆದು ಅದನ್ನ ಸಮುದ್ರಕ್ಕೆ ಎಸೆದಾಗ ಅದು ತೇಲ್ಕೊಂಡು ಅದು ಜಾಗಕ್ಕೆ ಹೋಗಿ ಕೂತ್ಕೋತಾ ಇರುತ್ತೆ. ಬೇರೆ ಕವಿಗಳು ಇದನ್ನೆಲ್ಲ ನೋಡ್ಬಿಟ್ಟು ಓ ಹಿಂಗೆಲ್ಲ ಆಗತ್ತಾ ಅಂತ ಅವುಗಳು ಎಲ್ಲಾ ಬಂಡೆಗಳ ಮೇಲೂ ರಾಮ 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 ಅಂತ ಬರೆದು ಅದನ್ನ ಸಮುದ್ರಕ್ಕೆ ಎಸೆದಾಗ ಅದು ತೇಲ್ಕೊಂಡು ಅದ್ರ ಜಾಗಕ್ಕೆ ಹೋಗಿ ಕೂತ್ಕೊಳ್ಳುತ್ತೆ. ಶ್ರೀರಾಮ
ತೊಡಗು ಹೋಗ್ಬಿಡ್ತಾನೆ. ಈ ಕಪಿಗಳು ನನ್ನ ಹೆಸರು ಬರೆದು ಆ ಬಂಡೆಯನ್ನು ಸಮುದ್ರಕ್ಕೆ ಎಸೆದಾಗ ಅದು ತೇಲ್ಕೊಂಡು ಅದರ ಜಾಗಕ್ಕೂ ಕೂತ್ಕೊಳ್ಳುತ್ತೆ. ನಾನೇ ಸಾಕ್ಷಾತ್ ಶ್ರೀರಾಮ ಆ ಬಂಡೆಯನ್ನ ಸಮುದ್ರದ ಒಳಗೆ ಹಾಕಿದ್ರೆ ಏನಾಗುತ್ತೆ ನೋಡೋಣ ಅಂತ ಶ್ರೀರಾಮ ಯಾರಿಗೂ ಕಾಣಿಸ್ದಲೇ ಇರೋವಂತ ಒಂದು ಸ್ಥಳಕ್ಕೆ ಹೋಗಿ ನಿಂತ್ಕೋತಾನೆ. ಒಂದು ಬಂಡೆಯನ್ನ ತೆಗೆದು ಅದನ್ನ ಸಮುದ್ರಕ್ಕೆ ಎಸಿತಾನೆ. ಅದು ಡುಬುಕ್ ಅಂತ ಸಮುದ್ರದಲ್ಲಿ ಮುಳುಗಿ ಹೋಗುತ್ತೆ. ಹನುಮಂತ ಇದನ್ನ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಶ್ರೀರಾಮನಿಗೆ ಸ್ವಲ್ಪ ನಾಚಿಕೆ ಆಗುತ್ತೆ. ಆಗ ಶ್ರೀರಾಮ ಹನುಮಂತನ ಹತ್ರ ಹೋಗಿ ಕೇಳ್ತಾನೆ, ಹನುಮ, ನೀವು ಕಪಿಗಳು ನನ್ನ ಹೆಸರು ಬರೆದು ಆ ಬಂಡೆಯನ್ನು ಸಮುದ್ರಕ್ಕೆ ಎಸೆದಾಗ ಅದು ತೇಲ್ಕೊಂಡು ಅದ ಜಾಗಕ್ಕೂ ಕೂತ್ಕೊಳ್ತು. ನಾನೇ ಸಾಕ್ಷಾತ್ ಶ್ರೀರಾಮ ಆ ಬಂಡೆಯನ್ನ ಎಸೆದಾಗ ಅದು ಯಾಕೆ ಮುಳುಗೋದು ಅಂತ ಕೇಳಿದಾಗ ಹನುಮಂತ ಕೈ ಜೋಡಿಸಿ ಹೇಳುತ್ತಾನೆ, ಪ್ರಭು, ನೀವು ಆ ಬಂಡೆಯ ಕೈ ಬಿಟ್ಬಿಟ್ರಿ, ಅದರ ಮೇಲೆ ಅದಕ್ಕೆ ರಾಮನಾಮದ ಬಲವೂ ಇರಲಿಲ್ಲ. ಹೀಗೆಯೇ ನಮ್ಮನ್ನು ಜೀವನ ಎಂಬುವ ಭವಸಾಗರದಲ್ಲಿ ಕೈ ಬಿಡಬೇಡಿ, ನಾವು ಮುಳುಗೋಗ್ತೀವಿ, ನೀವು ಯಾವತ್ತೂ ನಮ್ಮ ಕೈ ಭದ್ರವಾಗಿ ಹಿಡ್ಕೊಂಡಿರ್ಬೇಕು ಪ್ರಭು ಅಂತ ಕೇಳ್ಕೊತಾನೆ. ಈ ಒಂದು ಪ್ರಸಂಗದಿಂದ ನಮಗೆ ಏನ್ ತಿಳಿಯುತ್ತಪ್ಪ ಅಂದ್ರೆ, ಶ್ರೀರಾಮ ಯಾವಾಗ ತನಕ ನಮ್ಮ ಕೈನ ಭದ್ರವಾಗಿ ಹಿಡ್ಕೊಂಡಿರ್ತಾನೋ ಆವಾಗ ತನಕ ನಾವು ಆರಾಮಾಗಿ ಇರಬಹುದು. ಆದರೆ ಯಾವ ಕ್ಷಣ ಶ್ರೀರಾಮ ನಮ್ಮ ಕೈ ಬಿಡ್ತಾನೋ ನಾವು ಜೀವನ ಎಂಬುವ ಭವಸಾಗರದಲ್ಲಿ ಮುಳುಗೋಗ್ತೀವಿ ಅಂದ್ರೆ ತಿಳಿದುಕೊಳ್ಳಬಹುದು. ಈಗ ಭಾವಯಾಮಿ ರಘುರಾಮಂ ಎನ್ನುವ ಒಂದು ರಚನೆಯ ಸಣ್ಣ ತುಣುಕನ್ನು ಕೇಳೋಣ. ಈ ರಚನೆಯನ್ನು ಕೇಳಿದರೆ ಸಂಪೂರ್ಣ ರಾಮಾಯಣವು ನಮ್ಮ ಕಣ್ಣಿಗೆ ಕಟ್ಟಿದಂತೆ ಕಾಣಿಸುತ್ತದೆ. ಭಾವಯಾಮಿ ರಘುರಾಮಂ ಹೋಗ
ಈ ಮಾತನ್ನು ಶ್ರೀರಾಮ ಅವನ ತಮ್ಮನಾದ ಲಕ್ಷ್ಮಣನಿಗೆ ಹೇಳಿತು. ರಾವಣನ ಸಂಹಾರವಾದ ನಂತರ ವೈಭವೋಪೇತವಾದನಕ್ಕೆ ರಾಮ ಲಕ್ಷ್ಮಣರ ಕೈವಶವಾಗುತ್ತದೆ. ವಜ್ರವೈಡೂರ್ಯಗಳಿಂದ ತುಂಬಿದ್ದ ಲಂಕೆಯನ್ನು ನೋಡಿ ಬೆರಗಾದ ಲಕ್ಷ್ಮಣ ಕೇಳುತ್ತಾನಂತೆ, ಅಣ್ಣ ನೋಡು, ಈಗ ಲಂಕೆ ನಮ್ಮ ಕೈವಶವಾಗಿದೆ. ನಾವು ಯಾಕಾಗಿ ನಮ್ಮ ರಾಜಧಾನಿಯನ್ನು ಅಯೋಧ್ಯೆಯಿಂದ ಲಂಕೆಗೆ ಸ್ಥಳಾಂತರಿಸಿ ಇಲ್ಲೇ ನೆಲೆಸಬಾರದು ಎಂದು ಕೇಳುತ್ತಾನಂತೆ. ಆಗ ರಾಮ ನಸು ನಕ್ಕು ಲಕ್ಷ್ಮಣನನ್ನು ನೋಡುತ್ತಾ ಹೇಳ್ತಾನಂತೆ, ಅಪಿ ಸ್ವರ್ಣಮಯೀ ಲಂಕಾ ನಮೀ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಎಂದು. ಈ ಮಾತಿನ ಅರ್ಥ ಏನಪ್ಪಾ ಅಂದ್ರೆ, ನೋಡಪ್ಪ ಲಕ್ಷ್ಮಣ, ಲಂಕೆ ಎಷ್ಟೇ ವೈಭವೋಪೇತವಾಗಿದ್ದರೂ ಅದು ನಮಗೆ ಬೇಡ. ಏಕೆಂದರೆ ನಮ್ಮನ್ನು ಜನಿಸಿದ ತಾಯಿ ಹಾಗೂ ನಾವು ಜನಿಸಿದ ಜನ್ಮಭೂಮಿಯೇ ನಮಗೆ ಸ್ವರ್ಗಕ್ಕಿಂತ ಮಿಗಿಲಾದದ್ದು ಎಂದು ಹೇಳುತ್ತಾನಂತೆ. ರಾಮನ ಈ ಒಂದು ಮಾತೃಭೂಮಿಯ ಮೇಲೆ ಇದ್ದ ಒಂದು ಪ್ರೇಮ ನಮ್ಮಂತಹ ಯುವಕರಲ್ಲಿ ಇದ್ದಿದ್ದರೆ ನಮ್ಮ ಭಾರತ ದೇಶ ಅತ್ಯಂತ ಬಲಿಷ್ಠವಾಗುವುದರಲ್ಲಿ ಸಂದೇಹನೇ ಇಲ್ಲ ಎಂದು ಹೇಳಬಹುದು. ಇಲ್ಲಿಯೇ ನಮ್ಮ ರಾಮಾಯಣದ ರಹಸ್ಯಗಳು ಎಂಬುವ ಹರಿಕತೆ ಮುಕ್ತಾಯಗೊಂಡಿದೆ. ಶ್ರೀರಾಮನಿಗೆ ಈಗ ಮಂಗಳವನ್ನು ಹಾಡೋಣ. ಇಂದಿನ ಕಲಾವಿದರಾದ ಗೌರಿ, ಪ್ರಜ್ಞಾ ಹಾಗೂ ಪೂರ್ಣಚಂದ್ರ ಹಾಗೂ ಪಕ್ಕವಾದ್ಯ ಎಲ್ಲರಿಗೂ ನಮ್ಮ ಅಭಿನಂದನೆಗಳು. ಹಾಗೆ ಅವರಿಗೆ ನಮ್ಮ ಕಡೂರು ಕುಟುಂಬದಿಂದ ಒಂದು ಸಣ್ಣ ಉಡುಗೊರೆಯನ್ನು ಕೊಡ್ತೀವಿ. ಕುಸ್ಮ. ಇಷ್ಟು ಹೊತ್ತು ಇಲ್ಲಿ ಆಸೀನರಾಗಿ ಸಂಗೀತ ಸಂಜೆನ ಇಲ್ಲಿ ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ಸಂಖ್ಯೆ